ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಬಿದಿರು ಕರಳೆ ಯೂಸ್ ಮಾಡಿ ಒಂದು ಸೂಪರ್ ಆಗಿರೋ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ಲು ನೋಡಿ. ಈ ಥರ ಈ ಬಿದಿರು ಕರಳೆನ ತಂದು ಅದನ್ನು ಸ್ವಲ್ಪ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದು ಈ ಥರ ರೆಡಿ ಆಗುತ್ತೆ ನೋಡಿ. ಇಲ್ಲಿ ತಗೊತಾ ಇದ್ದೀನಿ ನಾನು. ಈ ಥರ ಸಣ್ಣದಾಗಿ ಕೊಚ್ಕೋಬೇಕು. ಕೊಚ್ಚಿಬಿಟ್ಟು ಅದನ್ನು ಕಟ್ ಮಾಡೋದ್ರಿಂದ ಕಟ್ ಮಾಡೋಕ್ಕಿಂತ ಕೊಚ್ಚಿಬಿಟ್ಟು ನೀರಿನಲ್ಲಿ ನೆನೆ ಹಾಕಬೇಕು. ಈ ಥರ ನೀರಲ್ಲಿ ನೆನೆ ಹಾಕಿಬಿಟ್ರೆ ಅದು ಒಂದು ನೈಟು ನೀರಲ್ಲಿ ನೆಂದರೆ ಅದು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ಈಗ ಇದರಲ್ಲಿ ಕೊಚ್ಕೊತಾ ಇದ್ದೀನಿ ನೋಡಿ. ಈ ಥರ ಕೊಚ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ನೆನೆಸ್ಕೊಬೇಕು ನೀವು. ಒಂದು ನೈಟು ನೀರಲ್ಲಿ ನೆನೆಸೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಈಗ ಇದಕ್ಕೆಲ್ಲ ಥರ ಕಾಳು ಹಾಕಬೇಕು. ಇದಕ್ಕೆಲ್ಲ ಥರ ಒಂದು ಅಳತೆ ಪ್ರಮಾಣ ನಿಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನಿಲ್ಲಿ ಒಂದು ಸಣ್ಣ ಬೌಲಲ್ಲಿ ಕಡಲೆಕಾಳು, ಹುರುಳಿಕಾಳು, ಅವರೆಕಾಳು ಮತ್ತು ಬಟಾಣಿ ಸ್ವಲ್ಪ ಹಾಕೊಬೇಕು, ಜಾಸ್ತಿ ಬೇಡ. ಆ ಥರ ಎಲ್ಲ ನೆನೆ ಹಾಕೊತಾ ಇದ್ದೀನಿ. ಇದೆಲ್ಲ ನೆನೆಸ್ಕೊಂಡಿರೋಂಥ ಕಡಲೆಕಾಳು, ಹುರುಳಿಕಾಳು ಮತ್ತು ಬಟಾಣಿ, ಅವರೆಕಾಳು ಇಷ್ಟನ್ನು ನೆನೆಸ್ಕೊಂಡಿದ್ದೀನಿ ರಾತ್ರಿ. ಎಲ್ಲ ಮಿಕ್ಸ್ ಕಾಳನ್ನ ಹಾಕ್ತಾಯಿದ್ದೀನಿ. ಬಿದಿರು ಕರಳೆ ಇದನ್ನು ಚೆನ್ನಾಗಿ ತೊಳೆದು ಒಂದು 3-4 ಸರಿ ಚೆನ್ನಾಗಿ ತೊಳ್ಕೊಬೇಕು. ಕೊಚ್ಬಿಟ್ಟು ಒಂದು ನೈಟ್ ಓವರ್ ನೈಟು ನೀರಲ್ಲಿ ನೆನೆ ಹಾಕ್ಬಿಟ್ಟು ಚೆನ್ನಾಗಿ 3-4 ಸರಿ ತೊಳೆದಿದ್ದೀನಿ. ಇದನ್ನು ಹಾಕೊತಾ ಇದ್ದೀನಿ. ಇದು ಮುಳುಗೋ ಅಷ್ಟು ನೀರು ಹಾಕೊಬೇಕು. ಇದನ್ನು ಒಂದು 3-4 ವಿಷಲ್ ಚೆನ್ನಾಗಿ ಕೂಗಿಸ್ಕೊಬೇಕು. ಇದು ಕರಳೆ ಅಲ್ವಾ, ಬೇಯಬೇಕು. ಈ ರುಚಿಗೆ ತಕ್ಕಷ್ಟು ಉಪ್ಪು. ಈ ಕುಕ್ಕರ್ ಮುಚ್ತಾ ಇದ್ದೀನಿ. ಒಂದು 4 ವಿಷಲ್ ಕೂಗಿಸ್ಕೊಬೇಕು. ಇದನ್ನು 4 ವಿಷಲ್ ಚೆನ್ನಾಗಿ ಕೂಗಿದ್ರೆ ಚೆನ್ನಾಗಿ ಕರಳೆ ಎಲ್ಲ ಬೆಂದಿರುತ್ತೆ. ಇದಕ್ಕೆ 1 ಹೋಳು ತೆಂಗಿನಕಾಯಿ ತುರಿ ಹಾಕೊತೀನಿ. ಖಾರ ರೆಡಿ ಮಾಡ್ಕೊಳ್ಳೋಣ. ರುಬ್ಬಿ ಆ ಕಾಳು ಮತ್ತು ಕರಳೆ ಕೂಗೋ ಅಷ್ಟರಲ್ಲಿ ಈ ಖಾರ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 4 ಎಸಳು ಬೆಳ್ಳುಳ್ಳಿ, ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಇದನ್ನ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಟೊಮೊಟೊ ಮತ್ತು ಪುಡಿ ಆ್ಯಡ್ ಮಾಡೋಣ. ಸ್ವಲ್ಪ ಕಾಯಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದು ರುಬ್ಬಾದ್ಮೇಲೆ ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಟೊಮೆಟೊನ ಸ್ವಲ್ಪ ನೀರಲ್ಲಿ. ಈ ಥರ ಮಾಡೋದ್ರಿಂದ ಹಸ್ಕಸ್ಕು ವಾಸನೆ ಇರೋಲ್ಲ, ಚೆನ್ನಾಗಿರುತ್ತೆ ಸಾಂಬಾರು. ಇದರಲ್ಲಿ ನಾನು 4 ಸ್ಪೂನು ಸಾಂಬಾರು ಪೌಡ್ರು ತೊಗೊಂಡಿದ್ದೀನಿ. ಇದು ನಾವು ಮನೇಲೇ ರೆಡಿ ಮಾಡ್ಕೊಂಡಿರೋಂಥ ಸಾಂಬಾರು ಪೌಡ್ರು. ಮತ್ತು 2 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ಪುಡಿ ಜಾಸ್ತಿನೇ ಹಿಡಿಯುತ್ತೆ. ಈ ಸಾಂಬಾರಿಗೆ ಎಲ್ಲ ತರಕಾರಿ ಕಾಳು ಹಾಕಿರೋದ್ರಿಂದ ಸಾಂಬಾರಿಗೆ ಜಾಸ್ತಿ ಹಿಡಿಯುತ್ತೆ ಸಾಂಬಾರು ಪೌಡ್ರು. ಇದನ್ನು ಮತ್ತೆ ನುಣ್ಣಗೆ ರುಬ್ಕೊಳ್ಳೋಣ. ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಕಾಯಿ ನುಣ್ಣಗಾಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಸಾಂಬಾರು. ಎಲ್ಲ ಈ ರೀತಿ ಚೆನ್ನಾಗಿ ಬೆಂದಿದೆ. ಕಾಳು ಮತ್ತು ಕರಳೆ, ಬಿದಿರು ಕರಳೆ ಅಂತ ಹೇಳ್ತೀವಲ್ಲ, ಇದು ತುಂಬ ಚೆನ್ನಾಗಿ ಬೆಂದಿದೆ. ಒಂದು 4-5 ಸರಿ ವಿಷಲ್ ಹೊಡ್ಸ್ಕೊಂಡಿದ್ದೆ. ಈಗ ಇದಕ್ಕೆ ಎಲ್ಲ ಥರ ಆ್ಯಡ್ ಮಾಡೋಣ ತರಕಾರಿನ. ಇದರಲ್ಲಿ ಸೀಮೆ ಬದನೆಕಾಯಿ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗೆಡ್ಡೆ ಎಲ್ಲ ಮಿಕ್ಸ್ ತರಕಾರಿ ಇದೆ. ಇದಕ್ಕೆ ಅವರೆಕಾಳು ಇತ್ತು ಅಂತ ನಾನು ಅವರೆಕಾಳು ಹಾಕಿದ್ದೀನಿ. ಸ್ವಲ್ಪ ಹಸಿ ಅವರೆಕಾಳು ಬೇಕಂದ್ರೆ ಹಾಕೊಳ್ಳಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಇದಕ್ಕೆ ಬದನೆಕಾಯಿ ಹಾಕೊತಾ ಇದ್ದೀನಿ. ಇದನ್ನು ಸಪ್ರೇಟಾಗಿ ಇಟ್ಟಿದೆ, ಕಪ್ಪಾಗುತ್ತೆ ಅಂತ. ಈ ಥರ ಸಪ್ರೇಟಾಗಿ ತರಕಾರಿ ಹಾಕೊಳ್ಳೋದ್ರಿಂದ ತರಕಾರಿನೂ ಜಾಸ್ತಿ ಬೇಯಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಹದ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ ಸಾಂಬಾರಿಗೆ ಕರಳೆ ಹಾಕೋದ್ರಿಂದ ಎಲ್ಲ ತರಕಾರಿ ಮತ್ತು ಎಲ್ಲ ಕಾಳುಗಳನ್ನ ಹಾಕೋದ್ರಿಂದ ಆಬ್ವಿಯಸ್ಲಿ ಸಾರು ಇಷ್ಟ ಆಗೇ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಇದನ್ನು ತಿನ್ನೋದ್ರಿಂದ ಈ ಥರ ಬೆಂಚ್ಕಲ್ ಅಂತ ಸಿಗುತ್ತೆ ಊರ ಕಡೆ. ಇದನ್ನು ಒಗ್ಗರಣೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಈ ಥರ ಕಾಯಿಸ್ಕೊಂಡು ಇವಾಗ ಬೆಂಚ್ಕಲ್ ಕಾಯಿದೆ. ಇದನ್ನು ಒಂದು ಪ್ಯಾನ್ ಒಳಗಡೆ ಇಟ್ಕೊಳ್ಳೋಣ.
ಮಾಡಿರೋ ಈರುಳ್ಳಿ, ಕರಿಬೇವು ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹೆಚ್ಚಿಟ್ಕೊಂತೆಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ಹಾಕೋಣ ಇದರೊಳಗಡೆಗೆ. ಈಗ ಸಾಂಬಾರು, ಬಿದಿರು ಕಡಲೆ ಸಾಂಬಾರು ರೆಡಿಯಾಗಿದೆ. ಮಧ್ಯಾಹ್ನದ ಊಟಕ್ಕೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡ್ಕೊಂಡಿದ್ದೀನಿ. ನಮ್ಮನೇಲಿ ಯೂಶಲಿ ಮುದ್ದೆ ಇರಲೇಬೇಕು, ಹಾಗಾಗಿ ಮುದ್ದೆ ಮತ್ತು ಬಿದಿರು ಕಡಲೆ ಸಾಂಬಾರು ರೆಡಿ. ಹೇಗಿದೆ ಅಂತ ನೀವು ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.